ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಮಾಡ್ಲತ್ತಳಪ್ಪ ಆಯ್ಕೆ ಅಂತ ಅನ್ಕೊಂಡಿರಿ. ನಾ ಮಾಡತ್ತೀನಿ ಕಗ್ಗ ಮಾವಿನ ಹಣ್ಣಿನ ಚಟ್ನಿ. ಸಮ್ಮರ್ ಸೀಸನ್ ಬಂತಂದ್ರೆ ಸ್ಪೆಷಲಿ ಮಾವಿನ ಹಣ್ಣು ತಿನ್ನೋದ್ಕಿಂತ ಈ ಚಟ್ನಿ ನನಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರೊಟ್ಟಿ, ಚಟ್ನಿ ತಿಂದ್ರೆ ಬಾಯ್ದಾಗ ಹೀಗೆ ನೀರು ಹೊಂಟವ. ಹೆಂಗೆ ಮಾಡ್ತೀನಂತ ಹೇಳ್ತೀನಿ ಬರ್ರಿ. ಈ ಮಾವಿನಕಾಯಿ ಚಟ್ನಿ ಮಾಡ್ಲಕ್ಕ ನಾನು ಇಲ್ಲಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದ್ರ ಜೊತೆಗೆ ಕೊತ್ತಂಬರಿ, ಕರ್ಬೇವು, ಬೆಳ್ಳುಳ್ಳಿನೂ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಈಗ ಕಡಾಯ್ದಾಗ ಸ್ವಲ್ಪ ಎಣ್ಣೆ ಹಾಕಿ ಈ ಕಡೆ ನಾನು ಮಾವಿನಕಾಯಿ ಕಗ್ಗನು ಏನಿದ್ದೀವಲ್ರಿ ಅವು ತುರ್ದಿಟ್ಕೊಂಡೇನ್ರಿ. ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಟಪಟ ಅನ್ನತನ ಕಾಯ್ಬೇಕ್ರಿ. ಇದಾದ್ಮೇಲೆ ಇದ್ರೊಳಗೆ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕಬೇಕು. ಚಂದತ್ನಾಗ ಅವು ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವೆ ನೋಡ್ರಿ. ಅದಾದ್ಮೇಲೆ ಅದ್ರೊಳಗೆ ಮೆಣಸಿನ್ಕಾಯಿ ಹಾಕ್ಬೇಕು ನೋಡ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದ್ರೆ ಟೇಸ್ಟ್ ಭಾರಿ ಆಗ್ತದ್ರಿ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರೊಳಗೆ ಅರಿಶಿಣ ಪುಡಿ ಹಾಕಿ ಈಗ ನಾವೇನು ತುರ್ದಿಟ್ಕೊಂಡಿದ್ದೇವಲ್ರಿ ಮಾವಿನಕಾಯಿ ಅದು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಏನಿಲ್ಲ, ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಡಕ್ಕನ್ ಮುಚ್ಚಿ ಅಥವಾ ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ಭಾರಿ ಕಾಂಬಿನೇಷನ್ ಇರ್ತದೆ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡ್ರಿ. ಸಮ್ಮರ್ ಸೀಸನ್ ಬಂದದ, ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಹೆಂಗಾಗಿತ್ತಂತ ಆಮೇಲೆ ಹೇಳ್ರಿ.